ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಗುರುವಾರ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮಸೌಧ ಕಟ್ಟಡವನ್ನು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತಿಕ್ ಪಾಷಾ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ಉಪಸ್ಥಿತಿಯಲ್ಲಿ ಭವ್ಯವಾಗಿ ಉದ್ಘಾಟಿಸಲಾಯಿತು. ಈ ಹಿಂದೆ ಪಂಚಾಯಿತಿ ಕಚೇರಿ ಅಸೌಕರ್ಯದ ಸ್ಥಿತಿಯಲ್ಲಿ ಇದ್ದುದರಿಂದ ಸಾರ್ವಜನಿಕರಿಗೆ ಹಾಗೂ ಸದಸ್ಯರಿಗೆ ಕಚೇರಿಗೆ ತೆರಳಿ ಕಾರ್ಯನಿರ್ವಹಿಸಲು ಅಡಚಣೆಗಳಾಗಿದ್ದವು. ಈ ಸಮಸ್ಯೆಯನ್ನು ಮನಗಂಡ ಪಂಚಾಯಿತಿ ಸದಸ್ಯರ ಒಗ್ಗಟ್ಟಿನ ಶ್ರಮ, ನಿಕಟಪೂರ್ವ ಪಿಡಿಒ ಮುನಿರಾಜು ಹಾಗೂ ಉಪಾಧ್ಯಕ್ಷ ನಾಗರಾಜ್ ಅವರ ವಿಶೇಷ ಪ್ರಯತ್ನದಿಂದ ನಿವೇಶನ ಮಂಜೂರು ಮಾಡಿಸಿ ಅತಿ ಕಡಿಮೆ ಅವಧಿಯಲ್ಲಿ ನೂತನ ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಇದೀಗ ಸುಸಜ್ಜಿತ ಗ್ರಾಮಸೌಧದಲ್ಲಿ ಸಾರ್ವಜನಿಕ ಸೇವೆಗಳು ಆರಂಭವಾಗಲಿವೆ. ಉದ್ಘಾಟನಾ ಸಮಾರಂಭದ ಅಂಗವಾಗಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಉಪವಿಭಾಗದ ಕಾರ್ಯಪಾಲಕ ಅಭಿಯಂತರ ರಘುನಾಥ್ ಮೂರ್ತಿ, ಸಾರ್ವಜನಿಕರು ಹಾಗೂ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗೆ ಉತ್ತಮ ವಾತಾವರಣ ಅತ್ಯಂತ ಮುಖ್ಯವಾಗಿದ್ದು, ನೂತನ ಗ್ರಾಮಸೌಧವು ಜನಸಾಮಾನ್ಯರಿಗೆ ಉತ್ತಮ ಸ್ಪಂದನೆ ನೀಡಲಿ ಎಂದು ಆಶಿಸಿದರು. ಕೇವಲ ಕಟ್ಟಡ ನಿರ್ಮಾಣ ಮಾತ್ರವಲ್ಲದೆ ಉತ್ತಮ ಕೆಲಸದ ವಾತಾವರಣ ನಿರ್ಮಾಣವೂ ಅಗತ್ಯವಿದೆ ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಹೊಸ ಕಟ್ಟಡದಲ್ಲಿ ಸಾರ್ವಜನಿಕರ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರವಾಗಲಿ, ಪಂಚಾಯಿತಿ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದು ಹೇಳಿದರು. ಅವರು ಮೊದಲೇ ಹೇಳಿದಾಗೆ ಯಾವುದೇ ಒಂದು ಕಚೇರಿ ಹೋದ್ರೂ ಕೂಡ ಸಾಧಾರಣವಾಗಿ ನಾವು ಸರ್ಕಾರಿ ಕಚೇರಿಗಳಲ್ಲಿ ನೋಡಿರೋದು ಇತ್ತೀಚೆಗೆ ಇಂತಿಂತ ಒಂದು ಭವ್ಯ ಭವನಗಳು ತಲೆ ಎತ್ತಾ ಇರ್ಬೋದು. ಆದರೆ ಹಳೆ ಕಚೇರಿಗಳು ಸುಮಾರು ಕಡೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಕಟ್ಟಡ ಇಲ್ದಿರೇ ಇರೋದು, ಹಳೆಯ ಒಂದು ಪದ್ಧತಿಗಳಂತೆ ಒಂದು ಚೇರು, ಟೇಬಲ್ಲು, ಪೇಂಟಿಂಗ್ ಇಲ್ಲರಲ್ಲ, ಸರಿಯಾಗಿ ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ. ಒಬ್ಬ ಸಾರ್ವಜನಿಕ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾತಾಡೋದಕ್ಕೆ ಏನ್ ಬೇಕು ಅಂತ ಕೇಳೋದಕ್ಕೆ ನೋಡಿದ ಕೂಡಲೇ ಅವನಿಗೆ ಏನೋ ಒಂದು ಮನಸ್ಸಲ್ಲಿ ಬೇರೆ ತರ ಒಂದು ಭಾವನೆ ಮೂಡ್ಬಿಡುತ್ತೆ. ಆಮೇಲೆ ಕೆಲಸ ಮಾಡೋ ಒಂದು ನೌಕರರಿಗೂ ಅಷ್ಟೇನೆ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ರಿಗೆ ಒಂದು ಒಳ್ಳೆ ಮನಸ್ಥಿತಿ ಇರೋದಿಲ್ಲ ಕೆಲಸ ಮಾಡೋದಕ್ಕೆ. ಹಾಗಾಗಿ ಈ ತರ ಒಂದು ಪರಿಸರ ನಿರ್ಮಾಣ ಆದಾಗ ಸಾರ್ವಜನಿಕರಾಗ್ಲಿ ಯಾರೇ ಆಗ್ಲಿ ಬಂದು ಕಟ್ಟಡದ ಹತ್ರ ಬಂದು ಕೂಡಲೇ ಅವ್ರಿಗೆ ಫಸ್ಟ್ ಮನಸ್ಸು ತಿಳಿಯಾಗ್ಬಿಡುತ್ತೆ, ಎಷ್ಟು ಚೆನ್ನಾಗಿದೆಯಪ್ಪ ವಾತಾವರಣ ಅನ್ನೋದು. ಒಂದು ಕೆಲಸ ಮಾಡೋರ್ಗೂ ಅಷ್ಟೇ, ಬೆಳಗ್ಗೆ ಬಂದ ತಕ್ಷಣ ಅವರು ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡ ತಕ್ಷಣ ಅವ್ರಿಗೊಂದು ಮಾನಸಿಕ ಸ್ಥಿತಿನೇ ಬೇರೆ ಆಗುತ್ತೆ. ಇದು ಮೊದಲನೇದಾಗಿ ಎಲ್ಲರೂ ನಾವು ರೂಢಿಸ್ಕೋಬೇಕಾಗಿರೋಂಥದ್ದು. ಈ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ಕಾರಣೀಭೂತರಾದಂತ ಪ್ರತಿಯೊಬ್ಬರಿಗೂ ಸಹ ಈಗ ತಾನೇ ನಮ್ಮ ಇದ್ರಲ್ಲ, ಈ ಜಾಗ ಇಲ್ದಿದ್ದಾಗ ಈ ತರ ಶ್ರಮ ಪಟ್ಟು ಸಾಕಷ್ಟು ಅಡಚಣೆ ಬಂತು, ಇಂಥವ್ರೊಬ್ಬರು ಹೇಳಿದ್ರು ಅಂತ, ಅದೊಂದು ಘಟನೆ ಒಂದು ಸಾಕ್ಷಿಯಾಗಿದೆ. ಇಲ್ಲೊಂದು ಜಾಗ ಲಭ್ಯ ಇದೆ ಅಂತ ಯಾರ ಮುರಳಿ ಹೇಳಿದ್ರು ಅಂತ ಹೇಳ್ತಿದ್ರು ನೋಡಿ. ಆ ಘಟನೆ ಎಷ್ಟು ಒಳ್ಳೇದಕ್ಕೆ ಸಾಕ್ಷಿ ಆಯ್ತು ಇವತ್ತು ಅಂತ. ಆಮೇಲೆ ಅದನ್ನ ಒಂದು ಸಕ್ಸಸ್ ಆಗ್ಲಿಕ್ಕೆ, ಈ ಹಂತಕ್ಕೆ ಮುಟ್ಲಿಕ್ಕೆ ಪ್ರತಿಯೊಬ್ಬರು ಶ್ರಮ ಮಾಡಿ ಈ ಹಂತಕ್ಕೆ ತರೋದಕ್ಕೆ ಎಷ್ಟು ಜನ ಎಫರ್ಟ್ ಹಾಕಿರ್ತಾರೆ, ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಪೈಲಗುರ್ಕಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಗ್ರಾಮ ಪಂಚಾಯತಿಗೆ ಸುಸಜ್ಜಿತ ಕಟ್ಟಡದ ಅಗತ್ಯ ಬಹುಕಾಲದಿಂದ ಇದ್ದು, ತಮ್ಮ ಅವಧಿಯಲ್ಲಿ ನಿವೇಶನ ಮಂಜೂರು ಹಾಗೂ ನಿರ್ಮಾಣಕ್ಕೆ ಅವಕಾಶ ದೊರಕಿದ್ದು ಸಂತಸದ ವಿಷಯ ಆಗಿ ಪಿಡಿಒ ಮುನಿರಾಜು ಅವರು ಎಲ್ಲ ರೀತಿಯ ಸಹಕಾರ ನೀಡಿದರು. ಪ್ರಥಮ ಹಂತದಿಂದ ಅಂತಿಮ ಹಂತದವರೆಗೆ ಸಾಕಷ್ಟು ಶ್ರಮವಹಿಸಿ ಇಂದು ಭವ್ಯ ಕಟ್ಟಡ ನಿರ್ಮಾಣ ಸಾಧ್ಯವಾಗಿದೆ ಎಂದರು. ಜಾಗ ಮಂಜೂರು ಹಾಗೂ ನಿರ್ಮಾಣ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಎದುರಾದರೂ ಎಲ್ಲ ಸದಸ್ಯರು ಕುಟುಂಬದಂತೆ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಿದ ಪರಿಣಾಮ ಯಶಸ್ಸು ದೊರಕಿದೆ ಎಂದು ಹೇಳಿದರು. ಈ ಕಟ್ಟಡ ಉದ್ಘಾಟನೆ ಆಗ್ಬೇಕಾದ್ರೆ ನಾವೊಂದು ದಿವಸ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ನಮಗೆ ಒಂದು ಅಧಿಕಾರಿ ಅವಧಿ ಸಿಕ್ತು. ಅಂತ ಸಂದರ್ಭದಲ್ಲಿ ನಾವೊಂದು ತೀರ್ಮಾನಕ್ಕೆ ಬಂದ್ವಿ. ಏನಂತ, ನಮ್ಮಲ್ಲಿ ಸುಸಜ್ಜಿತವಾದಂಥ ಕಟ್ಟಡ ಇಲ್ಲ, ಅದು ಪಶ್ಚಿಮ ಮುಖವಾಗಿ ಹೈವೇಗೆ ಅಂಟಿಕೊಂಡಿದ್ದು ಹಳೆ ಕಟ್ಟಡ, ಹತ್ತು ಹೋಗೋದಕ್ಕೂ ಬರೋದಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಏನಾದರೂ ಮಾಡಿ ನಾವೊಂದು ಹೊಸ ಕಟ್ಟಡವನ್ನು ಕಟ್ಕೋಬೇಕು ಅಂತೇಳಿ ನಮ್ಮ ಸಮಿತಿ ಸದಸ್ಯರೆಲ್ಲ ಸೇರಿ
ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಜಾಗ ಎಲ್ಲಿದೆ ಅಂತೇಳಿ ನಾವು ಅಲ್ಲಿರೋ ಜಾಗನೇ ನಾವು ಸರ್ಚ್ ಮಾಡಿದ್ವಿ. ಆ ಜಾಗ ಏನಿದೆ ಹೆಂಗಿದೆ ಅಲ್ಲೇ ಕಟ್ಟೋಣ ಅಂತ. ಅದನ್ನ ನೋಡೋ ಸಮಯದಲ್ಲಿ ರೆವಿನ್ಯೂ ದಾಖಲೆಗಳಲ್ಲಿ ಅದು ಸರಿ ಇರಲಿಲ್ಲ. ಅದು ಆಗಲ್ಲ ಅಂತೇಳಿ ನಾನು ಎಲ್ಲ ಮಾಡಿದ್ಮೇಲೆ ನಮ್ಮ ಸಮಿತಿಗೆ ತಿಳಿಸಿದೆ, ಈ ಜಾಗ ಆಗಲ್ಲ, ಏನ್ ಮಾಡೋದು ಅಂತ ಸಂದರ್ಭದಲ್ಲಿ ಅವಾಗ ನಮ್ಮ ರಾಮಚಂದ್ರಪ್ಪ ಸರ್ ಇರೋವಾಗೇನೆ ನಾವು ಮೂವ್ ಮಾಡಿದ್ವಿ. ಅರ್ಧ ಸಮಯದಲ್ಲಿ ಅವರು ವರ್ಗಾವಣೆ ಆಗಿ ಹೊರಟೋದ್ರು. ಆಮೇಲೆ ಆವಾಗ ಸ್ವಲ್ಪ ಕುಂಠಿತ ಆಯಿತು, ಏನೋ ಜಮೀನು ಮಂಜೂರು ಮಾಡೋದಕ್ಕೆ. ಅಂತ ಸಂದರ್ಭದಲ್ಲಿ ಅದೇ ಸಮಯ ಇದ್ದಾಗ ನಮ್ಮ ಮುನ್ರಾಜ್ ಸರ್ ಅವರು ನಮ್ಮ ಪಂಚಾಯತಿಗೆ ವರ್ಗಾವಣೆ ಆಗಿ ಬಂದರು. ಅವ್ರ ಹತ್ರ ನಾವು ಹಂಚ್ಕೊಂಡ್ವಿ, ಸರ್ ಹಿಂಗಿದೆ, ನಾವೆಲ್ಲ ಬಿಲ್ಡಿಂಗ್ ಜಾಗ ಮಾಡಬೇಕು ಅಂತಿದ್ದೀವಿ, ನಮ್ಗೆ ಸಹಕಾರ ಕೊಡ್ಬೇಕಂತಂದ್ರೆ, ಆಯ್ತಪ್ಪ ನಾನು ಖಂಡಿತ ಸಹಕಾರ ಮಾಡ್ತೀನಿ, ನೀನೇನು ಭಯ ಬೀಳ್ಬೇಡ, ನೀನು ಓಡಾಡು, ನಾನು ಇರೋ ಒಳಗಡೆ ನಿಮಗೆ ಅದನ್ನ ಪರಿಹಾರ ಮಾಡಿ ಜಾಗ ಮಂಜೂರು ಮಾಡಿ ಬಂದ್ರೆ ನಾವು ಕಟ್ಟಡ ಕಟ್ಟೋದಕ್ಕೆ ನಾನು ಎಲ್ಲ ಸಹಕಾರ ನನ್ನ ಹತ್ರ ಇದೆ ಅಂತ ನಾವು ನಮ್ಮ ಸಹೋದರರು ಎಲ್ಲ ಒಪ್ಕೊಂಡ್ವಿ. ಆಮೇಲೆ ಅದು ಸ್ವಲ್ಪ ಚುರುಕು ಪಡೀತು. ಏನೋ ಮುನ್ರಾಜ್ ಸರ್ ಬಂದ್ಮೇಲೆ ಈ ಕಟ್ಟಡ ಜಾಗ ಮಂಜೂರು ಮಾಡೋದಕ್ಕೆ ಸ್ವಲ್ಪ ನನಗೆ ಅವಕಾಶ ಆಯಿತು. ನಾನು ಓಡಾಡಿ 1 ವರ್ಷ 6 ತಿಂಗಳು ಆಯಿತು. 6 ತಿಂಗಳ ಒಳಗಡೆ DC ಜಿಲ್ಲಾಧಿಕಾರಿಗಳ ಕಡೆಯಿಂದ ನಾವು ಸ್ಯಾಂಕ್ಷನ್ ಮಾಡಿ ನಮಗೆ ಹಂಗೆ ಮಾಡಬಾರ್ದು, ಏನೂ ಮಾಡಿದಿರ ನಮ್ಗೆ ಎಲ್ಲ ಜವಾಬ್ದಾರಿ, ನಮಗೆ ನಾವು ಹೇಳಿದ ಮಾತಿಗೆ ಎಲ್ಲರೂ ಕೊಟ್ಟು ನನಗೆ ಜವಾಬ್ದಾರಿ ವಹಿಸ್ಕೊಟ್ರು. ಅದೇ ರೀತಿಯಾಗಿ ನಾವು ಬ್ಲೂ ಪ್ರಿಂಟ್ ತಯಾರು ಮಾಡಿ ಶಾರ್ಟ್ ಟೈಮಲ್ಲಿ ತಯಾರು ಮಾಡಿ ಏನು ಮೇ 23ನೇ ತಾರೀಕು ಅವರು ಇನ್ನೊಂದು ತಿಂಗಳಿಗೆ ಅವರು ಏನೋ ರಿಟೈರ್ಡ್ ಆಗ್ತಾರೆ. ಇನ್ನು ಈ ಸಂದರ್ಭದಲ್ಲಿ ನಿಕಟಪೂರ್ವ PDO ಮುನಿರಾಜು ಮಾತನಾಡಿ, ತಾವು ಕಾರ್ಯನಿರ್ವಹಿಸಿದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಒತ್ತು ನೀಡಿದ್ದಾಗಿ ತಿಳಿಸಿದರು. ದೊಡ್ಡ ಪೈಲಗುರ್ಕಿಯಲ್ಲಿ ಕಟ್ಟಡದ ಜಾಗ ಮಂಜೂರು ಮಾಡುವಲ್ಲಿ ಉಪಾಧ್ಯಕ್ಷ ನಾಗರಾಜ್ ಅವರು ಒತ್ತಡಗಳಿಗೆ ಮಣಿಯದೆ ಶ್ರಮಿಸಿದ್ದನ್ನ ಶ್ಲಾಘಿಸಿದರು. ತಮ್ಮ ಅವಧಿಯಲ್ಲಿ ಕಟ್ಟಡ ಪೂರ್ಣವಾಗದಿದ್ದರೂ ಈ ಕಾರ್ಯ ಆರಂಭಗೊಂಡಿದ್ದು ಇಂದು ಸುಂದರವಾಗಿ ಮೂಡಿಬಂದಿರುವುದು ಸಂತಸದ ವಿಷಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಗ್ರಾಮಸ್ಥರು ಪಂಚಾಯಿತಿಯ ಉಪಾಧ್ಯಕ್ಷ ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು. ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ, PDO ಸುಧಾಮಣಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ರಾಜೇಶ್, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ನರಸಿಂಹಮೂರ್ತಿ, ಸದಸ್ಯರಾದ ಅಕ್ಕಲಪ್ಪ, ಗೀತಾಂಜಲಿ, ಜಗದೀಶ್, ವಿನಯ್ ಕುಮಾರ್, ರತ್ನಮ್ಮ, ಅನಿತಾ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು.